ಎಲ್ಲರಿಗೂ ನಮಸ್ಕಾರ. RICC ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾವು ಮೈಕ್ರೋಸಾಫ್ಟ್ ಪೇಂಟಲ್ಲಿ ಇಮೇಜನ್ನು ರೀಸೈಜ್ ಮಾಡೋದು ಹಾಗೂ ಕ್ರಾಪ್ ಮಾಡೋದು, ಅದನ್ನು ಇಮೇಲ್ ಐಡಿಗೆ ಅಪ್ಲೋಡ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಓಪನ್ ವಿತ್ ಅಂತ ಕೊಡಿ, ರೈಟ್ ಕ್ಲಿಕ್ ಕೊಟ್ಟು ಇಮೇಜಿಗೆ ಅಲ್ಲಿ ಪೇಂಟ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ 2 ಇಮೇಜ್ ಇದಾವೆ. ಈ ಇಮೇಜು ಸೈಜು 7.1 KB ಇದೆ. ಇಲ್ಲಿ ಸೆಲೆಕ್ಷನ್ ಬಾಕ್ಸ್ ಇದೆ, ರೀಸೈಜ್ ಬಾಕ್ಸ್ ಇದೆ, ಕ್ರಾಪ್ ಬಾಕ್ಸ್ ಇದೆ. ಇದರಲ್ಲಿ ಮೂರನ್ನು ನಾವು ಯೂಸ್ ಮಾಡ್ಕೋಬೇಕಾಗತ್ತೆ. ಇವನ್ನ ಮೊದಲು ಸೆಲೆಕ್ಟ್ ಮಾಡ್ಕೊಂಡಿರೋದನ್ನ ಸ್ವಲ್ಪ ಅಗಲ ಮಾಡ್ಕೊಳ್ಳೋಣ. ಇದರಲ್ಲಿ ಒಂದು ಪಾರ್ಟ್ಸನ್ನು ನಾವು ತಗೋಬೇಕಾಗತ್ತೆ. ಅದನ್ನು ಕ್ರಾಪ್ ಮಾಡೋದು ಹೇಗೆ ಅಂತೇಳಿ ಈಗ ಸೆಲೆಕ್ಷನ್ ಬಾಕ್ಸ್ಗೆ ಹೋಗಿ ರೆಕ್ಟ್ಯಾಂಗ್ಯುಲರ್ ಸೆಲೆಕ್ಷನ್ ಮಾಡ್ಕೊಳ್ಳೋಣ. ಇದೊಂದು ಇಮೇಜನ್ನು ಕಟ್ ಮಾಡೋಣ. ಅಂದರೆ ಅದನ್ನು ಕಟ್ ಮಾಡುವಾಗ ಸೆಲೆಕ್ಷನ್ ಮಾಡ್ಕೋಬೇಕು. ಆ ಪಾರ್ಟ್ಸನ್ನು ನಾವು ಕಟ್ ಮಾಡೋಣ. ಅದಕ್ಕೆ ಕಟ್ ಮಾಡೋದಕ್ಕೆ ಕ್ರಾಪ್ ಟೂಲಿಗೆ ಹೋಗಬೇಕಾಗತ್ತೆ. ಇದರಲ್ಲಿ ನಾವು ಸೇವ್ ಮಾಡಿದ್ರೆ ಇಲ್ಲಿ 7.1 KB ಇದ್ದಿದ್ದು ಸೇವ್ ಅಂತ ಕೊಡೋಣ. ಇದು ಕೊನೆಗೆ 12 KBಗೆ ಆಗುತ್ತೆ. ಅದ ನಂತರ ಇದನ್ನು ಸೈಜ್ ನಮಗೆ 20 to 25ವರೆಗೂ ಬೇಕಾಗುತ್ತೆ. ಇದಕ್ಕೆ ಎಲ್ಲಿ ಹೋಗ್ಬೇಕಂದ್ರೆ ಇದು ರೀಸೈಜ್ ಮಾಡ್ಕೊಳ್ಳೋಣ. ರೀಸೈಜ್ ಮಾಡ್ಕೊಂಡು ರೆಕ್ಟ್ಯಾಂಗಲ್ ಸೆಲೆಕ್ಷನ್ ಮಾಡಿಕೊಂಡು ಔಟ್ಸೈಡಲ್ಲಿ ಇರೋ ಸೈಜನ್ನು ಸ್ವಲ್ಪ ಕ್ರಾಪ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೀಟಾಗಿ ಕಟ್ ಮಾಡೋಣ. ಫಸ್ಟು ಇದನ್ನು ರೀಸೈಜ್ ನಮಗೆ 20ರಿಂದ 30 ಬೇಕಾಗತ್ತೆ ಅಂತ ತಿಳ್ಕೊಳ್ಳಿ. ಇಲ್ಲಿ ರೀಸೈಜ್ ಆ್ಯಂಡ್ ಸ್ಕ್ಯೂ ಅಂತ ಒಂದು ಬಟನ್ ಇದೆ. ಇದರಲ್ಲಿ ಪರ್ಸೆಂಟೇಜನ್ನು ಹಾರಿಜೆಂಟಲ್ ವರ್ಟಿಕಲ್ ಅಂತ ಬರುತ್ತೆ. ಇದರಲ್ಲಿ ನಮಗೆ 100ರಿಂದ ಮೇಲೆ ಬೇಕು ಅಂದರೆ ಈ 100ಗಿಂತ ಜಾಸ್ತಿ ಬೇಕು ಅಂದರೆ ಇಮೇಜು ಸೈಜ್ ದೊಡ್ಡದಾಗಬೇಕಂದ್ರೆ 100ರಿಂದ ಮೇಲೆ ತೊಗೊಳ್ಳಿ. ಸೈಜ್ ಚಿಕ್ಕದಾಗಬೇಕಂದ್ರೆ 100ರಿಂದ ಕೆಳಗೆ ತಗೋಬೇಕಾಗತ್ತೆ. ಈಗ ನೋಡಿ ಸೇವ್ ಕೊಡಿ. ಇಲ್ಲಿ 25 KB ಬಂದಿದೆ, ಅಂದರೆ 25 KB ಬಂದಿದೆ. ಇಲ್ಲಿ ರೀಸೈಜ್ ಆ್ಯಂಡ್ ಸ್ಕ್ಯೂ ಅಂತ ಹೋಗಿ ಇಲ್ಲಿ KB ಜಾಸ್ತಿ ಬೇಕು ಅಂದರೆ KB ಜಾಸ್ತಿ ಬೇಕು ಅಂದರೆ 100ಗಿಂತ ಜಾಸ್ತಿ ಮಾಡಿ. KB ಕಮ್ಮಿ ಬೇಕಂದರೆ 100ಗಿಂತ ಕಮ್ಮಿ ಮಾಡಿ. ಆಗ 22 ಈಗ ಬಂತು ನೋಡಿ. ಈಗ ನೆಕ್ಸ್ಟ್ ಈ ಸೈಜನ್ನು ನಾವು ಡೆಸ್ಕ್ಟಾಪಲ್ಲಿರುತ್ತೆ ಆ ಸೈಜ್ ಕ್ರಾಪ್ ಮಾಡಿದ್ದು ಅದನ್ನು ತಗೊಂಡೋಗಿ ಗೂಗಲ್ ಕ್ರೋಮಿಗೆ ಹೋಗೋಣ. ಗೂಗಲ್ ಕ್ರೋಮಲ್ಲಿ ನಮ್ಮ ಇಮೇಲ್ ಐಡಿನ ಓಪನ್ ಮಾಡ್ಕೊಳ್ಳೋಣ. ಇಮೇಲ್ ಐಡಿ ಓಪನ್ ಮಾಡೋದಕ್ಕೆ ಗೂಗಲ್ ಕ್ರೋಮ್ ಓಪನ್ ಮಾಡಿ, ಅದರಲ್ಲಿ ಗೂಗಲ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಈಗ ನಾನು ನನ್ನ ಜಿಮೇಲ್ ಅಕೌಂಟ್ ಓಪನ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಗೂಗಲ್ ಅಕೌಂಟಿಗೆ ಹೋಗೋಣ, ಅಥವಾ ಜಿಮೇಲ್ ಅಂತ ಟೈಪ್ ಮಾಡಿದರೆ ಓಪನ್ ಆಗುತ್ತೆ. ಇಲ್ಲಿ ಯೂಸ್ ಅನದರ್ ಅಕೌಂಟ್ ಅಂತ ಆಲ್ರೆಡಿ ನಂದು ಇರೋದ್ರಿಂದ ಯೂಸ್ ಅನದರ್ ಅಕೌಂಟ್ ಅಂತ ತೊಗೊಳ್ತಿದ್ದೀನಿ. ಇಲ್ಲಿ ಇಮೇಲ್ ಐ ಡಿ ನಂದು ಕೊಡ್ತಾ ಇದ್ದೀನಿ. ನಿಮ್ಮದಾದ ಇಮೇಲ್ ಐ ಡಿನ ನೀವು ಕೊಡ್ಬೋದು. ಇಲ್ಲಿ ಇನ್ನೊಂದು ಕೊಟ್ಟು ಇದನ್ನೇ ಜಿಮೇಲ್ ಐ ಡಿ ಕೊಟ್ಟಮೇಲೆ ನೆಕ್ಸ್ಟ್ ಅಂತ ಕೊಡಿ. ಅದರಲ್ಲಿ ಪಾಸ್ವರ್ಡ್ ಕೊಡೋದು. ಎಂಟರ್ ಯುವರ್ ಪಾಸ್ವರ್ಡ್ ಕೊಡೋಣ. ಇಲ್ಲಿ ನೆಕ್ಸ್ಟ್ ಅಂತ ಕೊಡಿ. ಈಗ ಜಿಮೇಲ್ ಅಕೌಂಟ್ ಓಪನ್ ಆಯಿತು. ಇದರಲ್ಲಿ ಈ ಥರ ಇಂಟರ್ಫೇಸ್ ಬರ್ತಾಯಿದೆ. ಇಲ್ಲಿ ನೋಡಿ ಕಂಪೋಸ್ ಇದೆ, ಇನ್ಬಾಕ್ಸ್ ಅಂತ ಇದೆ, ಸೆಂಟ್ ಐಟಮ್ ಇರುತ್ತೆ. ಈಗ ಕಂಪೋಸ್ ಓಪನ್ ಮಾಡಿಕೊಂಡ್ರೆ ಅಲ್ಲಿ ನ್ಯೂ ಮೆಸೇಜ್ ಅಂತ ಬಂದಿದೆ ಥರ ಬಾಕ್ಸು. ಇಲ್ಲಿ ಸೆಂಟ್ ಮತ್ತು ಅಟ್ಯಾಚ್, ಆಮೇಲೆ ಟು ಅಡ್ರೆಸ್, ಸಬ್ಜೆಕ್ಟು, ಇದೆಲ್ಲ ಈ ಥರ ಇರುತ್ತೆ. ನಾವು ಯಾರಿಗೆ ಕಳಿಸ್ಬೇಕು ಆಮೇಲೆ ಆ ಅಡ್ರೆಸ್ಸನ್ನು ನಾವು ಅವರ ಇಮೇಲ್ ಐ ಡಿ ಕೊಡಬೇಕಾಗುತ್ತೆ. ಇಲ್ಲಿ ಈಗ ಇನ್ನು ಒಂದು ಇಮೇಲ್ ಐ ಡಿ ಕೊಡ್ತಾ ಇದ್ದೀನಿ. ಅದಕ್ಕೆ ಸಬ್ಜೆಕ್ಟನ್ನು ಕೊಡೋಣ. ಸಬ್ಜೆಕ್ಟ್ ಏನಾದ್ರು ಇದ್ದರೆ ನಾವೇನು ಕಳಿಸ್ತಾ ಇದ್ದೀವಿ, ಇಮೇಜು, ಫೈಲು ಅಥವಾ ಯಾವುದನ್ನು ಟೈಪ್ ಮಾಡಬೇಕಾಗತ್ತೆ. ನಾವು ಇಮೇಜ್ ಕಳಿಸ್ತಾ ಇದ್ದೀವಿ, ಹಂಗಾಗಿ ಒಂದು ಅಟ್ಯಾಚ್ಮೆಂಟಿಗೆ ಹೋಗೋಣ. ಅಲ್ಲಿ ನೀವು ಡೆಸ್ಕ್ಟಾಪಲ್ಲಿ ಇಟ್ಕೊಂಡಿರ್ಬೋದು ಅಥವಾ ಪಿಕ್ಚರು, ವೀಡಿಯೋದಲ್ಲಿ ಇಟ್ಕೊಂಡಿರ್ಬೋದು. ಆ ಫೈಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ.
ಈಗ ಇಲ್ಲಿ ಕ್ಯಾಟ್ ಅಂತ ತೊಗೊಂಡಿದ್ದೀನಿ, ಓಪನ್ ಅಂತ ಕೊಡ್ತಾಯಿದ್ದೀನಿ ನೋಡಿ. ಈಗ ಡೌನ್ಲೋಡ್ ಆಯಿತು. ಇದನ್ನು ನಾವು ಡೌನ್ಲೋಡ್ ಆದಮೇಲೆ ಇದನ್ನು ಸೆಂಡ್ ಮಾಡ್ಬೋದು, ಅಥವಾ ಅದು ಬೇಡ ಅಂದರೆ ಅದನ್ನು ಡಿಲೀಟ್ ಮಾಡ್ಬೋದು ನೋಡಿ. ಇದನ್ನು ಡಿಲೀಟ್ ಮಾಡ್ಬೋದು. ಈಗ ಸೆಂಡ್ ಅಂತ ಕೊಡ್ತಾಯಿದ್ದೀನಿ, ಈ ಥರ ಬಾಕ್ಸ್ ಬರುತ್ತೆ. ಇದನ್ನು ಅದು ಕನ್ಫರ್ಮ್ ಕೇಳ್ತಾ ಇದೆ, ಇದು ಸೆಂಡ್ ಅಂತ ಕೊಡಿ. ನೋಡಿ ಈ ಥರ ವ್ಯೂ ಮೆಸೇಜ್ ಬರ್ತದೆ. ಆಮೇಲೆ ನೀವು ಕಳಿಸಿರೋ ಅಟ್ಯಾಚ್ಮೆಂಟು ಸೆಂಟ್ ಬಾಕ್ಸಲ್ಲಿ ಇರುತ್ತೆ. ಆ ಸೆಂಟ್ ಬಾಕ್ಸಲ್ಲಿ ಓಪನ್ ಮಾಡಿ ಕ್ಲಿಕ್ ಮಾಡಿದ್ರೆ ಅದು ಈ ಥರ ಓಪನ್ ಆಗುತ್ತೆ ನೋಡಿ. ಇಮೇಜ್ ಅಂತ ಬಂತಿಲ್ಲ. ಈ ಇಮೇಜ್ನಲ್ಲಿ ಕ್ಲಿಕ್ ಮಾಡಿ ನೀವು ಪ್ರಿಂಟ್ ತಗೋಬೋದು, ಅಥವಾ ಬೇರೆಯವ್ರಿಗೆ ಕಳಿಸಿದ್ದು ಅವ್ರು ನೋಡ್ಕೊತಾರೆ, ಅಥವಾ ಬೇರೆಯವ್ರು ಕಳಿಸಿದ್ದನ್ನು ಇನ್ಬಾಕ್ಸಲ್ಲಿ ನಾವು ನೋಡ್ಕೋಬೋದು. ಇದರಲ್ಲಿ ಇರುತ್ತೆ. ಇದನ್ನು ಡೌನ್ಲೋಡ್ ಮಾಡ್ಬೋದು, ಪ್ರಿಂಟ್ ತೆಗಿಬೋದು. ಇಷ್ಟು ಇಮೇಲ್ ಐ ಡಿಯಲ್ಲಿ ಸೆಂಡ್ ಮಾಡೋದು, ಅಪ್ಲೋಡ್ ಮಾಡೋದು ನಾವು ತಿಳ್ಕೊಂಡಿದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ತೆ.